ಒಬ್ಳು ಅಮೆರಿಕನ್ ಲೇಡಿ ಸರ್ಫಿಂಗ್ ಮಾಡೋದಕ್ಕೆ ಅಂತ ಬೀಚ್ ಹತ್ರ ಬಂದು ಒಂದು ಶಾರ್ಕ್ ಹತ್ರ ಸಿಗಾಕೋತಾಳೆ. ಅವಾಗ ಅವಳು ಆ ಶಾರ್ಕ್ ಇಂದ ಬಚಾವಾಗಿ ಮತ್ತೆ ಹೇಗ್ ಸೇಫ್ ಆಗಿ ದಡುಗ್ ಸೇರ್ಕೋತಾಳೆ ಅನ್ನೋದೇ ಈ ಮೂವಿನಲ್ಲಿರುವಂತ ಸ್ಟೋರಿ. ಅಂದಕ್ಕೆ ನಾವಿವಾಗ ನೋಡ್ತಿರುವ ಮೂವಿ ದ ಶೆಲ್ಲವ್ಸ್ ಅಂತ. ಖಂಡಿತವಾಗ್ಲೂ ಈ ಮೂವಿ ಸರ್ವೈವಲ್ ಥ್ರಿಲ್ಲಿಂಗ್ ಅಡ್ವೆಂಚರ್ ಮೂವಿ ಅಂತಾನೆ ಹೇಳ್ಬಹುದು. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಒಬ್ಬ ಹುಡುಗ ಒಂದು ಬೀಚ್ ಹತ್ರ ಬಾಲ್ ಜೊತೆ ಆಟ ಆಡ್ತಾ ಇರ್ತಾನೆ. ಅವಾಗ ಅವನಿಗೆ ಆ ಬೀಚ್ ಒಳಗಡೆ ತೇಲಾಡ್ತಿರುವಂತಹ ಒಂದು ಹೆಲ್ಮೆಟ್ ಕಾಣುತ್ತೆ. ಅದನ್ನ ಅವ್ನು ತಗೊಂಡ್ ನೋಡಿದ್ರೆ ಅದ್ರಲ್ಲಿ ಒಂದು ವಾಟರ್ ಪ್ರೂಫ್ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾನ ಆನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಇಬ್ರು ಸರ್ಫಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಶಾರ್ಕ್ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದನ್ನ ನೋಡಿ ಆ ಹುಡುಗ ಆ ಕ್ಯಾಮ್ರಾ ಇರುವಂತ ಹೆಲ್ಮೆಟ್ ನ ತಗೊಂಡು ಅಲ್ಲಿಂದ ಓಡೋಗ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನಮ್ಗೆ ನ್ಯಾನ್ಸಿನ ತೋರಿಸ್ತಾರೆ. ಅವಳು ವೆಕೇಶನ್ ಗೋಸ್ಕರ ಒಂದು ಸಿಟಿಗೆ ಬಂದಿರ್ತಾಳೆ. ಅವಳಿಗೆ ಬೀಚ್ ನಲ್ಲಿ ಸರ್ಫಿಂಗ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಅದರಿಂದ ಅವಳು ಅಲ್ಲೇ ಪಕ್ಕದಲ್ಲಿರುವಂತ ಬೀಚ್ ನಲ್ಲಿ ಸರ್ಫಿಂಗ್ ಮಾಡೋದಕ್ಕೆ ಅಂತ ಹೋಗ್ತಿರ್ತಾಳೆ. ಅವಳನ್ನ ಕಾರ್ಲೋಸ್ ಅವನ ಜೀಪ್ ನಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಅವನು ಅಲ್ಲೇ ಲೋಕಲ್ ನವನು ಬಾಡಿಗೆಗೋಸ್ಕರ ನ್ಯಾನ್ಸಿನ ಅವನು ಬೀಚ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಆ ಸಮಯದಲ್ಲಿ ನ್ಯಾನ್ಸಿ ತಾಯಿ ಮತ್ತೆ ಅವಳ ತಂಗಿ ಇಬ್ರು ಅವಳಿಗೆ ಮೆಸೇಜ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ಅವ್ರುಗಳು ಬೀಚ್ ಹತ್ರ ಬಂದು ತಲುಪ್ತಾರೆ. ಆ ಬೀಚ್ ನ ನೋಡಿ ನ್ಯಾನ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಅಷ್ಟೊಂದು ಶಾಂತವಾಗಿ ಸುಂದರವಾಗಿರುತ್ತೆ ಆ ಬೀಚು. ಆ ಬೀಚ್ ನಲ್ಲಿ ಆಲ್ರೆಡಿ ಇಬ್ರು ಸರ್ಫಿಂಗ್ ಮಾಡ್ತಿರ್ತಾರೆ. ಕಾರ್ಲೋಸ್ ನ್ಯಾನ್ಸಿನ ಆ ಬೀಚ್ ಹತ್ರ ಡ್ರಾಪ್ ಮಾಡಿ ಅವನು ಅಲ್ಲಿಂದ ಹೋಗ್ತಾನೆ. ನಂತರ ನ್ಯಾನ್ಸಿ ಬ್ಯಾಗ್ ನ ಒಂದ್ ಕಡೆ ಇಟ್ಟು ಡ್ರೆಸ್ ನ ಚೇಂಜ್ ಮಾಡಿ ಸರ್ಫಿಂಗ್ ಬೋರ್ಡ್ ನ ತಗೊಂಡು ತುಂಬಾ ಖುಷಿಯಿಂದ ಸಮುದ್ರದೊಳಗಡೆ ಹೋಗ್ತಾಳೆ. ಆ ಸಮುದ್ರದ ಅಲೆಗಳು ತುಂಬಾನೇ ಎತ್ತರವಾಗಿ ಬರ್ತಿರ್ತವೆ. ಅದನ್ನ ನೋಡಿ ನ್ಯಾನ್ಸಿ ನೀರೊಳಗಡೆ ಮುಳುಗಿ ಆ ಅಲೆಗಳಿಂದ ತಪ್ಪಿಸ್ಕೊಂಡು ಮುಂದೆ ಮುಂದೆ ಹೋಗ್ತಿರ್ತಾಳೆ. ಹಾಗೆ ಅವಳು ಬೋರ್ಡ್ ಮೇಲೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಆಲ್ರೆಡಿ ಇಬ್ರು ಸರ್ಫಿಂಗ್ ಮಾಡ್ತಿದ್ರಲ್ಲ ಅಲ್ಲಿಗೆ ಬಂದು ತಲುಪ್ತಾಳೆ. ಅವಳನ್ನ ನೋಡಿ ಅಲ್ಲಿದ್ದಂತ ಹುಡುಗರು, ನೀವು ಎಲ್ಲಿಂದ ಬಂದಿದ್ದೀರಾ? ಈ ಬೀಚ್ಗೆ ಯಾರು ಅಷ್ಟಾಗ್ ಬರೋದಿಲ್ಲ, ನೀವು ಹೇಗ್ ಬಂದ್ರಿ ಅಂತ ಕೇಳ್ತಾರೆ. ಅದಕ್ಕೆ ನ್ಯಾನ್ಸಿ, ನಾನು ಅಮೆರಿಕದಿಂದ ಬಂದಿದ್ದೀನಿ. ಈ ಜಾಗಕ್ಕೆ ಮೊದಲು ನನ್ನ ತಾಯಿ ಬಂದಿದ್ರು, ಅದರಿಂದ ನನಗೆ ಈ ಜಾಗ ಗೊತ್ತಾಯ್ತು ಅಂತ ಹೇಳ್ತಾಳೆ. ಅವಾಗ ಹುಡುಗರು, ಈ ನೀರ್ನಲ್ಲಿ ತುಂಬಾನೇ ಡೇಂಜರಸ್ ಆಗಿರುವಂತ ಜೆಲ್ಲಿ ಫಿಶ್ ಗಳಿದಾವೆ, ತುಂಬಾನೇ ಕೇರ್ಫುಲ್ ಆಗಿ ಆಟಾಡಿ ನಮ್ಮ ಹತ್ರ ಬನ್ನಿ, ಇಲ್ಲಿ ಸರ್ಫಿಂಗ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನ್ಯಾನ್ಸಿ, ಪರವಾಗಿಲ್ಲ, ನನಗೆ ಇಲ್ಲೇ ಚೆನ್ನಾಗಿದೆ ಅಂತ ಹೇಳ್ತಾಳೆ. ನಂತರ ಎಲ್ಲರೂ ಸರ್ಫಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನ್ಯಾನ್ಸಿ ಕೂಡ ಅದ್ಭುತವಾಗಿ ಸರ್ಫಿಂಗ್ ಮಾಡ್ತಿರ್ತಾಳೆ. ಅದನ್ನ ನೋಡಿ ಆ ಹುಡುಗರು ತುಂಬಾನೇ ಆಶ್ಚರ್ಯ ಪಡ್ತಿರ್ತಾರೆ. 3 ಜನನು ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಹಾಗೆ ಮಧ್ಯಾಹ್ನ ಆಗುತ್ತೆ. ಅದರಿಂದ ನ್ಯಾನ್ಸಿ ದಡಕ್ ಬಂದು ಹಣ್ಣನ್ನ ತಿಂದು ಸ್ವಲ್ಪ ನೀರ್ನ ಕುಡ್ದು ಅವಳ ತಂಗಿಗೆ ವಿಡಿಯೋ ಕಾಲ್ ಮಾಡಿ ಅವಳು ಬಂದಿರುವಂತ ಬೀಚ್ ನ ತೋರಿಸ್ತಾಳೆ. ಅವಾಗ ಅವಳ ತಂಗಿ, ನೀನ್ ಒಬ್ಳೆ ಆ ಬೀಚ್ ಹತ್ರ ಹೋಗಿದ್ಯಾ, ನಿನ್ಗೇನಾದ್ರೂ ತೊಂದರೆ ಆದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ನ್ಯಾನ್ಸಿ, ಇಲ್ಲಿ ಆತರ ಏನು ಪ್ರಾಬ್ಲಮ್ ಇಲ್ಲ, ಇವತ್ ನಾನು ಯಾವ ರೀತಿ ಸರ್ಫಿಂಗ್ ಮಾಡ್ದೆ ಗೊತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರ ತಂದೆ ಅವಳ ತಂಗಿ ಹತ್ರ ಬಂದು ಮೊಬೈಲ್ ನ ಇಸ್ಕೊಂಡು, ಆದಷ್ಟು ಬೇಗ ವಾಪಸ್ ಬಾ ನ್ಯಾನ್ಸಿ, ನೀನು ಮೆಡಿಕಲ್ ನ ಕಂಪ್ಲೀಟ್ ಮಾಡ್ಬೇಕು, ಅದು ನಿನ್ನ ತಾಯಿಯ ಕನ್ಸು ಅಂತ ಹೇಳ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ನ್ಯಾನ್ಸಿ ತಾಯಿ ಬದುಕಿಲ್ಲ ಅಂತ. ಅವರನ್ನ ನೆನ್ಪ್ ಮಾಡ್ಕೊಂಡು ನ್ಯಾನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ. ಅದರಿಂದ ಅವಳು ಅವಳ ತಂದೆಗೆ, ನಾನು ಸಂಜೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಅದಾದ್ಮೇಲೆ ನ್ಯಾನ್ಸಿ ಮತ್ತೆ ಸರ್ಫಿಂಗ್ ಮಾಡೋದಕ್ಕೋಸ್ಕರ ಸಮುದ್ರದೊಳಗಡೆ ಬರ್ತಾಳೆ. ಆದ್ರೆ ಗಾಳಿ ಕಮ್ಮಿ ಇರೋದ್ರಿಂದ ಅವಳಿಗೆ ಸರ್ಫಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಅವಳು ಹಾಗೆ ಬೋರ್ಡ್ ಮೇಲ್ಗಡೆ ರೆಸ್ಟ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗಾಗ್ಲೇ ಸಂಜೆ ಆಗ್ಬಿಡುತ್ತೆ. ಅದರಿಂದ ಆ ಹುಡುಗರು ನ್ಯಾನ್ಸಿಗೆ, ಕತ್ಲಾಗ್ತಿದೆ, ನೀನು ಮನೆಗೆ ಹೋಗೋದಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನ್ಯಾನ್ಸಿ, ನಾನು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದರಿಂದ ಆ ಹುಡುಗರು ಅಲ್ಲಿಂದ ದಡದ ಕಡೆ ಹೋಗ್ತಾರೆ. ನ್ಯಾನ್ಸಿ ನೀರೊಳಗಡೆ ಬೋರ್ಡ್ ಮೇಲೆ ಕೂತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಆಕಾಶದಲ್ಲಿ ತುಂಬಾ ಪಕ್ಷಿಗಳು ಹಾರಾಡ್ತಿರೋದು ಅವಳಿಗೆ ಕಾಣುತ್ತೆ. ಆ ಪಕ್ಷಿಗಳನ್ನ ಅವಳು ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಅವಳ ಪಕ್ಕನೆ ಡಾಲ್ಫಿನ್ ಗಳು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವುಗಳನ್ನ ನೋಡಿ ನ್ಯಾನ್ಸಿ ತುಂಬಾ ಖುಷಿಯಿಂದ ಅವುಗಳಿಂದನೇ ಹೋಗ್ತಿರ್ತಾಳೆ. ಹಾಗೆ ಅವಳು ಸ್ವಲ್ಪ ದೂರ ಮುಂದೆ ಬಂದಾಗ ಒಂದು ಜಾಗದಲ್ಲಿ ಬ್ಲೂ ವೆಲ್ ಮೀನು ಸತ್ತೋಗಿರುತ್ತೆ. ಅದನ್ನ ತಿನ್ನೋದಕ್ಕೆ ಅಂತಾನೆ ಅಲ್ಲಿ ತುಂಬಾ ಪಕ್ಷಿಗಳು ಹಾರಾಡ್ತಾ ಇರ್ತವೆ. ಅದರಿಂದ ತುಂಬಾನೇ ಕೆಟ್ಟ ಸ್ಮೆಲ್ ಬರ್ತಿರುತ್ತೆ. ಅದರಿಂದ ನ್ಯಾನ್ಸಿ ವಾಪಸ್ ಬರ್ತಿರ್ಬೇಕಾದ್ರೆ ಒಂದು ಅಲೆ ಬರುತ್ತೆ. ಆ ಅಲೆ ಜೊತೆ ನ್ಯಾನ್ಸಿ ಸರ್ಫಿಂಗ್ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಅವಳ ಹಿಂದೆನೆ ಒಂದು ಶಾರ್ಕ್ ಬರ್ತಿರುತ್ತೆ. ಅದು ಅವಳಿಗೆ ಗೊತ್ತಿರೋದಿಲ್ಲ. ಅದು ನ್ಯಾನ್ಸಿ ಹೋಗ್ತಿದ್ದಂತ ಸರ್ಫಿಂಗ್ ಬೋರ್ಡ್ ಗೆ ಡ್ಯಾಶ್ ಹೊಡೆದು ಅವಳನ್ನ ಕೆಳಗಡೆ ಬೀಳ್ಸುತ್ತೆ. ಅವಾಗ ನ್ಯಾನ್ಸಿ ನೀರೊಳಗಡೆ ಇದ್ದಂತ ಕಲ್ಗಳಿಗೆಲ್ಲ ಡ್ಯಾಶ್ ಹೊಡ್ಕೊಂಡು ಮತ್ತೆ ನೀರಿಂದ ಮೇಲ್ಗಡೆ ಬಂದು ಸರ್ಫಿಂಗ್ ಬೋರ್ಡ್ ಮೇಲ್ಗಡೆ ಹತ್ತೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವಾಗ ಮತ್ತೆ ಆ ಶಾರ್ಕು ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಕಾಲನ್ನ ಕಚ್ಕೊಂಡು ನೀರೊಳಗಡೆ ಎಳ್ಕೊಂಡು ಹೋಗ್ಬಿಡುತ್ತೆ. ಅವಾಗ ನ್ಯಾನ್ಸಿ ಕಾಲಲ್ಲಿ ಸಖತ್ ಬ್ಲಡ್ ಬ್ಲೀಡಿಂಗ್ ಆಗಿ ನೀರೆಲ್ಲ ರಕ್ತ ಆಗ್ಬಿಡುತ್ತೆ. ಅವಳು ಹೇಗೋ ಮಾಡಿ ಆ ಶಾರ್ಕ್ ಇಂದ ತಪ್ಪಿಸ್ಕೊಂಡು ನೀರಿಂದ ಮೇಲ್ಗಡೆ ಬಂದು ತುಂಬಾ ಕಷ್ಟಪಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡು ಸತ್ತೋಗಿರುವಂತ ಬ್ಲೂ ವೆಲ್ ಮೀನಿನ ಮೇಲ್ಗಡೆ ಬರ್ತಾಳೆ. ಅವಳ ಕಾಲ್ನಲ್ಲಿ ತುಂಬಾನೇ ಬ್ಲಡ್ ಬ್ಲೀಡಿಂಗ್ ಆಗ್ತಿರುತ್ತೆ. ಅದರಿಂದ ಅವಳು ಕಾಲಿಗೆ ಕಟ್ಟಿದಂತ ಸರ್ಫೇಸಿಂಗ್ ಬೋರ್ಡ್ ಟೇಪ್ ನ ಅವಳ ತೊಡೆ ಜಾಗು ಕಟ್ಕೋತಾಳೆ. ನಂತರ ಅವಳು ಅವಾಗ್ಲೇ ದಡುಕೋದಂತ ಹುಡುಗರ ಹತ್ರ ಎಲ್ಪ್ ಕೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವರಿಗೆ ನ್ಯಾನ್ಸಿ ಕೂಗ್ತಿರುವಂತ ಸೌಂಡ್ ಕೇಳಿಸ್ತಾ ಇರೋದಿಲ್ಲ. ಅದರಿಂದ ಅವರು ಜೀಪ್ ನ ತಗೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ನ್ಯಾನ್ಸಿ ಕೂತಿರುವಂತ ಬ್ಲೂ ವೆಲ್ ಮೀನ್ ಕೆಳಗಡೆ ಮತ್ತೆ ಶಾರ್ಕ್ ಬಂದು ಅದನ್ನ ಬೇರೆ ಕಡೆ ತಗೊಂಡೋಗೋದಕ್ಕೆ ನೋಡುತ್ತೆ. ಆದ್ರೆ ಅದು ತುಂಬಾ ಭಾರ ಇರೋದ್ರಿಂದ ಅದನ್ನ ಅಲ್ಲೇ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಅವಾಗ ನ್ಯಾನ್ಸಿ ಪಕ್ಕದಲ್ಲಿ ಏನಾದ್ರೂ ಸೇಫ್ ಆಗಿರುವಂತ ಜಾಗ ಇದೆಯಾ ಅಂತ ನೋಡ್ತಿರ್ತಾಳೆ. ಸ್ವಲ್ಪ
ಸ್ವಲ್ಪ ದೂರದಲ್ಲಿ ಒಂದು ಟವರ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಬಂಡೆ ಇರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ಶಾರ್ಕ್ ತುಂಬಾನೇ ಫೋರ್ಸ್ ಆಗಿ ಅವಳಿರುವಂತ ಜಾಗದ ಹತ್ರನೇ ಬರ್ತಿರುತ್ತೆ. ಅದರಿಂದ ನ್ಯಾನ್ಸಿ ಆ ಮೀನಿಂದ ನೀರ್ ಒಳಗಡೆ ಹಾರ್ತಾಳೆ. ಅಷ್ಟಲ್ಲೇ ಆ ಶಾರ್ಕ್ ಬಂದು ಬ್ಲೂ ವೇಲ್ ಮೀನ್ಗೆ ಡ್ಯಾಶ್ ಹೊಡೆಯುತ್ತೆ. ಅದರಿಂದ ನ್ಯಾನ್ಸಿ ತುಂಬಾ ಬೇಗ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂಡೆ ಮೇಲ್ಗಡೆ ಬರ್ತಾಳೆ. ಅವಳ ಪಕ್ಕನೆ ಒಂದು ಪಕ್ಷಿ ಕೂಡ ಇರುತ್ತೆ. ಅವಳು ತುಂಬಾನೇ ಕಷ್ಟಪಟ್ಟು ಮೇಲ್ಗಡೆ ಎದ್ದು ಯಾರಾದ್ರೂ ಬೀಚ್ ಸುತ್ತ ಇದಾರ ಅಂತ ನೋಡ್ತಾಳೆ. ಆದ್ರೆ ಅಲ್ಲಿ ಯಾರಂದ್ರೆ ಯಾರು ಇರೋದಿಲ್ಲ. ಅದರಿಂದ ಅವಳು ಆ ಬಂಡೆ ಮೇಲ್ಗಡೆನೆ ರೆಸ್ಟ್ ಮಾಡ್ತಿರ್ತಾಳೆ. ಈಗಿರ್ಬೇಕಾದ್ರೆ ಸಮುದ್ರದ ನೀರ್ ಬಂದು ಅವಳ ಕಾಲಿಗಾಗಿರುವಂತ ಗಾಯದ ಮೇಲ್ಗಡೆ ಬೀಳುತ್ತೆ. ಅದರಿಂದ ಅವಳಿಗೆ ತುಂಬಾನೇ ನೋವಾಗುತ್ತೆ. ಅವಾಗ ನ್ಯಾನ್ಸಿ ಒಂದು ಪ್ಲಾನ್ ಮಾಡಿ ಅವಳ ಇಯರಿಂಗ್ಸ್ ನ ತೆಗೆದು ಅವಳು ಹಾಕೊಂಡಿರುವಂತ ಡಾಲರ್ ನ ಸಹಾಯದಿಂದ ಆ ಇಯರಿಂಗ್ಸ್ ಗಳನ್ನ ಗಾಯ ಆಗಿರುವಂತ ಜಾಗಕ್ಕೆ ಸ್ಟಿಚ್ ತರ ಹಾಕೋತಾಳೆ. ಅದರಿಂದ ಅವಳಿಗೆ ತುಂಬಾನೇ ನೋವಾಗುತ್ತೆ. ಆದ್ರೂ ಕೂಡ ಅವಳಿಗೆ ಬೇರೆ ವಿಧಿ ಇಲ್ಲದೆ ಆ ರೀತಿ ಸ್ಟಿಚ್ ಮಾಡ್ಕೊಂಡು ಅವಳ ಜಾಕೆಟ್ ನ ಕಾಲಿಗೆ ಸುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಳೆ. ಅವಳ ಹತ್ರ ಒಂದು ಪಕ್ಷಿ ಇದೆಯಲ್ಲ, ಅದರ ರೆಕ್ಕೆಗೂ ಕೂಡ ಇಂಜುರಿ ಆಗಿರುತ್ತೆ. ಅದರಿಂದ ಅದು ಅಲ್ಲಿಂದ ಹಾರೋಗ್ದೆ ನ್ಯಾನ್ಸಿ ಜೊತೆನೆ ಇರುತ್ತೆ. ಸ್ವಲ್ಪ ಸಮಯದ ನಂತರ ರಾತ್ರಿ ಆಗುತ್ತೆ. ನ್ಯಾನ್ಸಿ ಆ ಬಂಡೆ ಮೇಲ್ಗಡೆನೆ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಚಳಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವಳ ಕಾಲಿ ಕಟ್ಟಿದಂತ ಜಾಕೆಟ್ ನ ಬಿಚ್ಚಿ ಅದರ ಒಂದು ತೋಳನ್ನ ಅವಳ ಹಲ್ಲಿನಿಂದ ಹರಿದು ಅದನ್ನ ಅವಳ ಕಾಲಿಗೆ ಹಾಕೊಳ್ಳೋದಕ್ಕೆ ನೋಡ್ತಾಳೆ. ಅಷ್ಟೊತ್ತಿಗಾಗ್ಲೇ ಅವಳ ಕಾಲೆಲ್ಲ ಹಸ್ರು ಬಂದಿರುತ್ತೆ. ಅವಳ ಕಾಲ್ ಬೆರಳುಗಳನ್ನ ಸ್ವಲ್ಪನೂ ಕೂಡ ಅಲ್ಲಾಡ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೂ ಕೂಡ ಅವಳು ತುಂಬಾನೇ ಕಷ್ಟಪಟ್ಟು ಅವಳ ಜಾಕೆಟ್ ತೋಳನ್ನ ಅವಳ ಕಾಲಿಗೆ ಹಾಕೋತಾಳೆ. ಅದರಿಂದ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ನಂತರ ನ್ಯಾನ್ಸಿ ಹಾಗೆ ಬಂಡೆ ಮೇಲ್ಗಡೆ ಮಲ್ಗಿರ್ಬೇಕಾದ್ರೆ ಕೆಲವು ಕ್ರಾಪ್ಸ್ ಗಳು ಅವಳ ಹತ್ರ ಬಂದು ಅವಳ ಬಾಡಿ ಮೇಲ್ಗಡೆ ಎಲ್ಲ ಒಡ್ಡಾಡ್ತಿರ್ತವೆ. ಅದರಿಂದ ನ್ಯಾನ್ಸಿಗೆ ಎಚ್ಚರಿಕೆ ಆಗುತ್ತೆ. ಅವಳು ಮೇಲ್ಗಡೆ ಎದ್ದು ಆ ಕ್ರಾಪ್ಸ್ ಗಳನ್ನೆಲ್ಲ ಕೆಳಗಡೆ ಬಿಸಾಕಿ ಅವುಗಳಲ್ಲಿ ಒಂದನ್ನ ಸಾಯಿಸಿ ಅದನ್ನ ತಿನ್ನೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದು ಅವಳ ಕೈಲಿ ಆಗೋದಿಲ್ಲ. ಅದರಿಂದ ಅವಳು ಅದನ್ನ ವಾಪಸ್ ಉಗಿತಾಳೆ. ಅವಾಗ ಅದನ್ನ ಅವಳ ಪಕ್ಕದಲ್ಲಿದ್ದಂತ ಪಕ್ಷಿ ತಿನ್ನುತ್ತೆ. ಆ ಸಮಯದಲ್ಲಿ ಅವಳಿಗೆ ಸರ್ಫಿಂಗ್ ಬೋರ್ಡ್ ಕಾಣುತ್ತೆ. ಅದರಿಂದ ಅವಳು ಸುತ್ತೆಲ್ಲ ನೋಡಿ ಇಷ್ಟೋ ತನಕ ಆ ಶಾರ್ಕು ಇಲ್ಲಿ ಇರೋದಿಲ್ಲ ಅಂತ ತಿಳ್ಕೊಂಡು ಆ ಬೋರ್ಡ್ ನ ತಗೊಳ್ಳೋದಕ್ಕೆ ಅಂತ ನೀರ್ ಒಳಗಡೆ ಬಂದು ಮುಂದೆ ಬರ್ತಿರ್ತಾಳೆ. ಇನ್ನೇನ್ ಅವಳು ಬೋರ್ಡ್ ಹತ್ರ ಬರ್ಬೇಕು ಅಷ್ಟರಲ್ಲೇ ಆ ಬೋರ್ಡ್ ಹತ್ರ ಶಾರ್ಕ್ ಬಂದ್ಬಿಡುತ್ತೆ. ಅದರಿಂದ ನ್ಯಾನ್ಸಿ ತುಂಬಾ ಗಾಬರಿಯಿಂದ ಮತ್ತೆ ವಾಪಸ್ ಬಂಡೆ ಮೇಲ್ಗಡೆ ಬರ್ತಾಳೆ. ಅವಾಗ ಅವಳಿಗೆ ಒಬ್ಬ ಮನುಷ್ಯ ದಡದಲ್ಲಿ ಮಲ್ಗಿರೋದು ಕಾಣುತ್ತೆ. ಅದರಿಂದ ಅವಳು ತುಂಬಾ ಜೋರಾಗಿ ಎಲ್ಪ್ ಮಾಡಿ ಅಂತ ಆ ಮನುಷ್ಯನ ಕಡೆ ಕೂಗ್ತಾಳೆ. ರಾತ್ರಿ ಆಗಿರೋದ್ರಿಂದ ಆ ಜಾಗ ತುಂಬಾನೇ ಶಾಂತವಾಗಿರುತ್ತೆ. ಅದರಿಂದ ನ್ಯಾನ್ಸಿ ಕೂಗ್ತಿರುವಂತ ಶಬ್ದ ಆ ಮನುಷ್ಯನಿಗೆ ಕೇಳಿಸುತ್ತೆ. ಅವನು ತುಂಬಾ ಡ್ರಿಂಕ್ಸ್ ಮಾಡಿ ಅಲ್ಲಿ ನಿದ್ದೆ ಮಾಡ್ತಿರ್ತಾನೆ. ಅವನು ಮೇಲ್ಗಡೆ ಎದ್ದು ನ್ಯಾನ್ಸಿ ಕಡೆ ನೋಡಿ ಅವಳಿಗೆ ಹಾಯ್ ಮಾಡ್ತಾನೆ. ಅವಾಗ ನ್ಯಾನ್ಸಿ ಆ ಮನುಷ್ಯನಿಗೆ ಅವಳ ಬ್ಯಾಗ್ ಕಡೆ ತೋರಿಸಿ ನನ್ ಬ್ಯಾಗ್ ನಲ್ಲಿ ಫೋನ್ ಇದೆ, ಅದನ್ನ ತಗೊಂಡು ಯಾರಿಗಾದ್ರೂ ಕಾಲ್ ಮಾಡು ಅಂತ ಹೇಳ್ತಾಳೆ. ಅದನ್ನ ನೋಡಿ ಆ ಮನುಷ್ಯ ನ್ಯಾನ್ಸಿ ಬ್ಯಾಗ್ ಹತ್ರ ಬಂದು ಅವಳ ಬ್ಯಾಗ್ ನಲ್ಲಿ ಇದ್ದಂತ ಫೋನ್ ಮತ್ತೆ ದುಡ್ಡನ್ನ ತಗೊಂಡು ಅವನ ಪಾಕೆಟ್ ಒಳಗಡೆ ಇಟ್ಕೊಂಡು ಅವಳ ಬ್ಯಾಗ್ ನ ಕೂಡ ತಗೊಂಡು ಅಲ್ಲಿಂದ ಹೋಗ್ತಿರ್ತಾನೆ. ಅವಾಗ ಅವನಿಗೆ ಸರ್ಫಿಂಗ್ ಬೋರ್ಡ್ ಕಾಣುತ್ತೆ. ಅದರಿಂದ ಅವನು ಅದನ್ನ ತಗೊಳ್ಳೋದಕ್ಕೆ ಅಂತ ಬ್ಯಾಗ್ ನ ಅಲ್ಲೇ ಇಟ್ಟು ನೀರ್ ಒಳಗಡೆ ಬರ್ತಿರ್ತಾನೆ. ಅದನ್ನ ನ್ಯಾನ್ಸಿ ನೋಡಿ ಆ ಮನುಷ್ಯನಿಗೆ ನೀರ್ ಒಳಗಡೆ ಬರ್ಬೇಡ, ಇಲ್ಲಿ ಶಾರ್ಕ್ ಇದೆ, ವಾಪಸ್ ಹೋಗು ಅಂತ ಹೇಳ್ತಿರ್ತಾಳೆ. ಆದ್ರೂ ಕೂಡ ಆ ಮನುಷ್ಯ ನೀರ್ ಒಳಗಡೆ ಬಂದು ಸರ್ಫಿಂಗ್ ಬೋರ್ಡ್ ನ ತಗೊಂಡು ವಾಪಸ್ ಹೋಗ್ತಿರ್ತಾನೆ. ಇನ್ನೇನ್ ಅವನು ದಡದ ಕಡೆ ಹೋಗ್ಬೇಕು ಅಷ್ಟರಲ್ಲಿ ಮಾಯ ಆಗ್ಬಿಡ್ತಾನೆ. ಯಾಕಂದ್ರೆ ಅವನ ಮೇಲೆ ಶಾರ್ಕ್ ಅಟ್ಯಾಕ್ ಮಾಡಿ ಅವನನ್ನ ನೀರ್ ಒಳಗಡೆ ಎಳ್ಕೊಂಡೋಗಿರುತ್ತೆ. ಸ್ವಲ್ಪ ಸಮಯದ ನಂತರ ಅವನು ವಾಪಸ್ ದಡದ ಕಡೆ ಬಂದಾಗ ಅವನ ದೇಹದ ಅರ್ಧ ಭಾಗನ ಆ ಶಾರ್ಕು ತಿಂದಾಕಿರುತ್ತೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಬೆಳಕಾಗುತ್ತೆ. ಅದರಿಂದ ನೆನ್ನೆ ಬಂದಂತ ಹುಡುಗರು ಮತ್ತೆ ಸರ್ಫಿಂಗ್ ಮಾಡೋದಕ್ಕೆ ಅದೇ ಜಾಗಕ್ಕೆ ಬರ್ತಾರೆ. ಅದನ್ನ ನೋಡಿ ನ್ಯಾನ್ಸಿ ಪಕ್ಕದಲ್ಲಿ ಇದ್ದಂತ ಪಕ್ಷಿ ನ್ಯಾನ್ಸಿನ ಮೇಲ್ಗಡೆ ಎಬ್ಬಿಸ್ತಾ ಇರುತ್ತೆ. ಅದರಿಂದ ನ್ಯಾನ್ಸಿ ಹಾಗೆ ಕಣ್ಬಿಟ್ಟು ನೋಡಿದ್ರೆ ಆ ಹುಡುಗರು ನೀರ್ ಒಳಗಡೆ ಬರ್ತಿರೋದು ಅವಳಿಗೆ ಕಾಣುತ್ತೆ. ಅದರಿಂದ ಅವಳು ಮತ್ತೆ ಅವರಿಗೆ ನೀರ್ ಒಳಗಡೆ ಬರ್ಬೇಡಿ, ವಾಪಸ್ ಹೋಗಿ ನೀರ್ ಒಳಗಡೆ ಶಾರ್ಕ್ ಇದೆ ಅಂತ ಹೇಳ್ತಿರ್ತಾಳೆ. ಆದ್ರೆ ಅವಳು ಕೂಗ್ತಿರುವಂತ ಶಬ್ದ ಆ ಹುಡುಗರಿಗೆ ಕೇಳಿಸ್ತಾ ಇರೋದಿಲ್ಲ. ಅವರು ನೀರ್ ಒಳಗಡೆ ಬಂದೇ ಬಿಡ್ತಾರೆ. ಅವಾಗ ನೀರ್ ಒಳಗಡೆ ಇದ್ದಂತ ಶಾರ್ಕು ಅವ್ರ ಹತ್ರ ಬಂದು ಒಬ್ಬನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರಿಂದ ಇನ್ನೊಬ್ಬ ಸ್ವಿಮ್ಮಿಂಗ್ ಮಾಡ್ಕೊಂಡು ನ್ಯಾನ್ಸಿ ಹತ್ರ ಬರ್ತಿರ್ತಾನೆ. ಅವಾಗ ಅವನನ್ನು ಕೂಡ ಆ ಶಾರ್ಕು ನೀರ್ ಒಳಗಡೆ ಎಳ್ಕೊಳ್ಳುತ್ತೆ. ಸ್ವಲ್ಪ ಸಮಯದ ನಂತರ ಅವನ ಸರ್ಫೇಸಿಂಗ್ ಬೋರ್ಡು ಪೀಸ್ ಆಗಿ ಮೇಲ್ಗಡೆ ಬಂದ್ ಬೀಳುತ್ತೆ. ಅದರಿಂದ ಅವನು ಕೂಡ ಸತೋದ ಅಂತ ನ್ಯಾನ್ಸಿ ಅನ್ಕೊಳ್ತಿರ್ಬೇಕಾದ್ರೆ ಮತ್ತೆ ಅವನು ನ್ಯಾನ್ಸಿ ಹತ್ರ ಬಂದು ಹೆಲ್ಪ್ ಮಾಡಿ ಅಂತ ಕೂಗ್ತಿರ್ತಾನೆ. ಅದರಿಂದ ನ್ಯಾನ್ಸಿ ಅವನನ್ನ ಮೇಲ್ಗಡೆ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಮತ್ತೆ ಶಾರ್ಕ್ ಬಂದು ಅವನನ್ನ ನೀರ್ ಒಳಗಡೆ ಎಳ್ಕೊಳ್ಳುತ್ತೆ. ಅದಾದ್ಮೇಲೆ ಮಧ್ಯಾಹ್ನ 3 ಗಂಟೆ ಆಗುತ್ತೆ. ಅವಾಗ ತುಂಬಾನೇ ಬಿಸ್ಲಿರುತ್ತೆ. ಆದ್ರೂ ಕೂಡ ನ್ಯಾನ್ಸಿ ಆ ಬಂಡೆ ಮೇಲ್ಗಡೆನೆ ಮಲ್ಗಿರ್ತಾಳೆ. ಹಾಗೆ ಸಂಜೆ 6 ಗಂಟೆ ಆಗೋಗುತ್ತೆ. ಅವಾಗ್ಲೂ ಕೂಡ ಆ ಶಾರ್ಕು ಅವಳ ಪಕ್ಕನೆ ಸುತ್ತುತ್ತಾ ಇರುತ್ತೆ. ಆ ಸಮಯದಲ್ಲಿ ನ್ಯಾನ್ಸಿ ಅವಳ ಪಕ್ಕದಲ್ಲಿದ್ದಂತ ಪಕ್ಷಿನ ಇಟ್ಕೊಂಡು ಅದ್ರ ರೆಕ್ಕೆಗಾಗಿರುವಂತ ಡಿಸ್ಲೊಕೇಟ್ ನ ಸರಿ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಅವಾಗ್ಲೇ ಒಬ್ಬ ಹುಡುಗ ಹಾಕೊಂಡಿದ್ನಲ್ಲ ಆ ಹೆಲ್ಮೆಟ್ ಕಾಣುತ್ತೆ. ಅದ್ರಲ್ಲಿ ಕ್ಯಾಮ್ರಾ ಇರುತ್ತೆ. ಅದನ್ನ ಹೇಗ್ ತಗೊಳ್ಳೋದು ಅಂತ ನ್ಯಾನ್ಸಿ ಯೋಚನೆ ಮಾಡಿ ಅವಳ ಸುತ್ತುತ್ತಾ ಇರುವಂತ ಶಾರ್ಕ್ ಅವಳ ಹತ್ರ ಬರೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಅಂತ ಕ್ಯಾಲ್ಕುಲೇಟ್ ಮಾಡಿ ಆ ಸಮಯನ ವಾಚ್ ನಲ್ಲಿ ಸೆಟ್ ಮಾಡ್ಕೊಂಡು ಆ ಹೆಲ್ಮೆಟ್ ನ ತರೋದಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆ ಹೆಲ್ಮೆಟ್ ಅವಳ ಕೈಗೆ ಸಿಗ್ತಾ ಇರೋದಿಲ್ಲ. ಅದರಿಂದ ಅವಳು ಮತ್ತೆ ಟೈಮ್ ನ ಸೆಟ್ ಮಾಡ್ಕೊಂಡು ಆ ಹೆಲ್ಮೆಟ್ ನ ತರೋದಕ್ಕೆ ಅಂತ ಹೋಗ್ತಾಳೆ. ಈ ಸಲ ಹೇಗೋ ಕಷ್ಟಪಟ್ಟು ಆ ಹೆಲ್ಮೆಟ್ ನ ತಗೋತಾಳೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಟೈಮರ್ ತುಂಬಾನೇ ಕಮ್ಮಿ ಆಗಿರುತ್ತೆ. ಅದರಿಂದ ಶಾರ್ಕ್ ಅವಳ ಪಕ್ಕನೆ ಬಂದ್ಬಿಟ್ಟಿರುತ್ತೆ. ಆ ಶಾರ್ಕ್ ಇನ್ನೇನು ಅವಳ ಮೇಲೆ ಅಟ್ಯಾಕ್ ಮಾಡ್ಬೇಕು. ಅಷ್ಟರಲ್ಲಿ ನ್ಯಾನ್ಸಿ ತುಂಬಾನೇ ಕಷ್ಟಪಟ್ಟು ಮತ್ತೆ ವಾಪಸ್ ಬಂಡೆ ಮೇಲ್ಗಡೆ ಬರ್ತಾಳೆ. ನಂತರ ಅವಳು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುವಂತ ವಿಡಿಯೋನ ಚೆಕ್ ಮಾಡಿ ಅದ್ರಲ್ಲಿ ಇರುವಂತ ಶಾರ್ಕ್ ನ ತುಂಬಾ ಹತ್ರದಿಂದ ನೋಡ್ತಾಳೆ. ಅವಾಗ
ಅವಳಿಗೆ ಗೊತ್ತಾಗುತ್ತೆ ಆ ಶಾರ್ಕ್ ನ ಬಾಯ್ ಹತ್ರ ಯಾವ್ದೋ ಒಂದು ಮೆಟಲ್ ಪೀಸ್ ಚುಚ್ಕೊಂಡಿದೆ ಅಂತ, ಅದು ಇವ್ರುಗಳಿಂದನೇ ಆಗಿರುತ್ತೆ. ಅದರಿಂದನೇ ಆ ಶಾರ್ಕ್ ತುಂಬಾ ಸಮಯದಿಂದ ಅವ್ರಗಳ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದರಿಂದ ನ್ಯಾನ್ಸಿ ಅವಳಿರುವಂತ ಜಾಗನ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿ ಕ್ಯಾಮ್ರಾದಲ್ಲಿ ನನ್ನ ಹೆಸರು ನ್ಯಾನ್ಸಿ ಅಂತ, ಯಾರಿಗಾದ್ರೂ ಈ ಕ್ಯಾಮ್ರಾ ಸಿಕ್ಕಿದ್ರೆ ದಯವಿಟ್ಟು ನನಗೆ ಸಹಾಯ ಮಾಡಿ. ನೆನ್ನೆ ನಾನು ಇಲ್ಲಿಗೆ ಸರ್ಫಿಂಗ್ ಮಾಡೋದಕ್ಕೆ ಅಂತ ಬಂದಾಗ ಒಂದು ಶಾರ್ಕ್ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಇವಾಗಲೇ 3 ಜನನ ಸಾಯಿಸಿದೆ. ಹಾಗೆ ನನ್ನ ಕಾಲಿಗೂ ಕೂಡ ಇಂಜುರಿ ಮಾಡಿದೆ. ಅದರಿಂದ ತುಂಬಾನೇ ಬ್ಲಡ್ ಬ್ಲೀಡಿಂಗ್ ಆಗ್ತಿದೆ. ನಾನು ದಡದಿಂದ ಜಾಸ್ತಿ ದೂರದಲ್ಲಿಲ್ಲ. ಅಕಸ್ಮಾತ್ ನಾನು ಇಲ್ಲೇನಾದ್ರೂ ಜೀವಂತವಾಗಿಲ್ಲ ಅಂದ್ರೆ ಈ ವಿಡಿಯೋನ ನನ್ನ ತಂದೆ ಕಳಿಸಿ ಅಂತ ಹೇಳಿ ಅವಳ ಮನೆ ಅಡ್ರೆಸ್ ಅನ್ನ ಹೇಳಿ ಆದಷ್ಟು ನಾನು ಇಲ್ಲಿ ಬದುಕೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ ಆ ಕ್ಯಾಮ್ರಾನ ಮತ್ತೆ ಹೆಲ್ಮೆಟ್ ಫಿಕ್ಸ್ ಮಾಡಿ ನೀರೊಳಗಡೆ ಎಸಿತಾಳೆ. ಹಾಗೆ ಅವಳ ಪಕ್ಕದಲ್ಲಿದ್ದಂತ ಪಕ್ಷಿನ ಸರ್ಫಿಂಗ್ ಬೋರ್ಡ್ ಮೇಲ್ಗಡೆ ಕೂರಿಸಿ ಅದನ್ನು ಕೂಡ ದಡದ ಕಡೆ ಬಿಟ್ಟು ನಂತರ ಅವಳು ಅಲ್ಲೇ ಪಕ್ಕದಲ್ಲಿದ್ದಂತ ಟವರ್ ಹತ್ರ ಹೋಗೋದಕ್ಕೆ ಡಿಸೈಡ್ ಮಾಡಿ ಇನ್ನೇನು ಅವಳು ನೀರೊಳಗಡೆ ಬರ್ಬೇಕು. ಅಷ್ಟರಲ್ಲೇ ಆ ಜಾಗದಲ್ಲೆಲ್ಲ ಜೆಲ್ಲಿ ಫಿಶ್ ಗಳು ಮೇಲ್ಗಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅವುಗಳೇನಾದ್ರೂ ಮನುಷ್ಯನ ಬಾಡಿಗೆ ಟಚ್ ಆದ್ರೆ ಆಸಿಡ್ ಹಾಕಿದ ರೀತಿ ಇಂಜುರಿ ಆಗುತ್ತೆ. ಆದ್ರೂ ಕೂಡ ನ್ಯಾನ್ಸಿ ತುಂಬಾನೇ ಧೈರ್ಯ ಮಾಡಿ ನೀರೊಳಗಡೆ ಬರ್ತಾಳೆ. ಅವಳನ್ನ ನೋಡಿ ಶಾರ್ಕ್ ಕೂಡ ಅವಳ ಹಿಂದೆನೆ ಹೋಗ್ತಿರುತ್ತೆ. ನ್ಯಾನ್ಸಿ ನೀರೊಳಗಡೆ ಜೆಲ್ಲಿ ಫಿಶ್ ಗಳಿಂದ ಬಚಾವಾಗಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅವಳ ಕೈಗೆ ಒಂದು ಜೆಲ್ಲಿ ಫಿಶ್ ಟಚ್ ಆಗುತ್ತೆ. ಅದರಿಂದ ಅವಳಿಗೆ ತುಂಬಾನೇ ನೋವಾಗುತ್ತೆ. ಈ ಕಡೆ ಶಾರ್ಕ್ ಬೇರೆ ಅವಳ ಹತ್ರನೇ ಬಂದ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಅವಳಿಗೆ ಅವಳ ಮುಂದೆ ಇರುವಂತ ಟವರ್ ಕೆಳಗಡೆ ಅದರ ವೆಯ್ಟ್ ಡ್ಯಾಮೇಜ್ ಆಗಿ ಅದರಲ್ಲಿ ಕಬ್ಬಿಣದ ರಾಡ್ ಗಳಿರೋದು ಗೊತ್ತಾಗುತ್ತೆ. ಅದರಿಂದ ಅವಳು ತುಂಬಾ ವೇಗವಾಗಿ ಟವರ್ ಹತ್ರ ಹೋಗಿ ಅದ್ರ ಮೇಲ್ಗಡೆ ಹತ್ತೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಶಾರ್ಕ್ ಬಂದು ಆ ಟವರ್ ಗೆ ಡ್ಯಾಶ್ ಹೊಡೆದ್ಬಿಡುತ್ತೆ. ಅದರಿಂದ ನ್ಯಾನ್ಸಿ ಇಟ್ಕೊಂಡಿದ್ದಂತ ರಾಡ್ ಕಟ್ ಆಗಿ ಅವಳು ಮತ್ತೆ ಕೆಳಗಡೆ ಬಿದ್ದೋಗ್ತಾಳೆ. ಅವಾಗ ಅವಳ ಕೈಲಿದ್ದಂತ ರಾಡ್ ಇಂದ ಆ ಶಾರ್ಕ್ ಗೆ ಚುಚ್ಚುತ್ತಾಳೆ. ಅದರಿಂದ ಆ ಶಾರ್ಕು ಬೇರೆ ಕಡೆ ಹೋಗುತ್ತೆ. ಆ ಸಮಯದಲ್ಲಿ ನ್ಯಾನ್ಸಿ ಟವರ್ ಮೇಲ್ಗಡೆ ಬರ್ತಾಳೆ. ಆ ಟವರ್ ಕೆಳಗಡೆ ಬಲೂನ್ ಶೇಪ್ ನಲ್ಲಿ ಇರೋದ್ರಿಂದ ಆ ಟವರ್ ನೀರಿನ ಮೇಲ್ಗಡೆ ತೇಲ್ತಿರುತ್ತೆ. ನ್ಯಾನ್ಸಿ ಆ ಟವರ್ ಮೇಲ್ಗಡೆ ಬಂದು ಅದರ ಮಧ್ಯದಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಒಂದು ಶಿಪ್ ಹೋಗ್ತಿರೋದು ಅವಳಿಗೆ ಕಾಣುತ್ತೆ. ಅದನ್ನ ನೋಡಿ ನ್ಯಾನ್ಸಿ ಇವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಟವರ್ ನಲ್ಲಿ ಒಂದು ಬಾಕ್ಸ್ ಇರುತ್ತೆ. ಅದನ್ನ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಓಪನ್ ಮಾಡ್ತಾಳೆ. ಅದ್ರೊಳಗಡೆ ಒಂದು ಫ್ಲೇರ್ ಗನ್ ಇರುತ್ತೆ. ಆ ಬಾಕ್ಸ್ ಓಪನ್ ಆದಾಗ ಅದ್ರಲ್ಲಿದ್ದಂತ ಬುಲೆಟ್ಸ್ ಗಳೆಲ್ಲ ನೀರೊಳಗಡೆ ಬಿದೋಗ್ತವೆ. ಅದ್ರಲ್ಲಿ ಒಂದ್ ಮಾತ್ರ ಅವಳ ಕೈಗೆ ಸಿಗುತ್ತೆ. ಅದನ್ನ ತಗೊಂಡು ಗನ್ ಒಳಗಡೆ ಹಾಕೊಂಡು ಫೈರ್ ಮಾಡ್ತಾಳೆ. ಆದ್ರೆ ಅದು ಮೇಲ್ಗಡೆ ಹೋಗೋದೇ ಇಲ್ಲ, ವಾಪಸ್ ನೀರಿನ ಮೇಲ್ಗಡೆ ಬಂದು ಬಿದೋಗುತ್ತೆ. ಅದರಿಂದ ನ್ಯಾನ್ಸಿ ಹೇಗಾದ್ರೂ ಮಾಡಿ ನೀರೊಳಗಡೆ ಬಿದೋಗಿರುವಂತ ಬುಲೆಟ್ಸ್ ಗಳನ್ನ ತಗೋಬೇಕು ಅಂತ ಡಿಸೈಡ್ ಮಾಡಿ ನೀರೊಳಗಡೆ ಹಾರಿ ಆ ಬುಲೆಟ್ಸ್ ಗಳನ್ನ ತಗೊಂಡು ಮತ್ತೆ ಫೈರ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗಾಗ್ಲೇ ಆ ಶಿಪ್ ಅಲ್ಲಿಂದ ಕಣ್ಮರೆ ಆಗಿರುತ್ತೆ. ಹಾಗಾಗಿ ಮತ್ತೆ ಏನಾದ್ರೂ ಕಣ್ಮುಂದೆ ಬಂದ್ರೆ ಫೈರ್ ಮಾಡೋಣ ಅಂತ ನ್ಯಾನ್ಸಿ ಮತ್ತೆ ಇನ್ನೊಂದು ಬುಲೆಟ್ ನ ಲೋಡ್ ಮಾಡ್ಕೊಂಡು ಆ ಶಿಪ್ಪಿಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಅದು ಎಷ್ಟೊತ್ತಾದ್ರೂ ಕಾಣೋದೇ ಇಲ್ಲ. ಅಷ್ಟೊತ್ತಿಗಾಗ್ಲೇ ಅವಳು ಅವಾಗ್ಲೇ ನೀರೊಳಗಡೆ ಎಸ್ತಿದ್ದಂತ ಹೆಲ್ಮೆಟ್ ದಡದ ಹತ್ರ ಬಂದಿರುತ್ತೆ. ಅವಾಗ ನಮ್ಗೆ ಈ ಮೂವಿಯ ಮೊದಲನೇ ಸೀನ್ ಅಲ್ಲಿ ತೋರಿಸಿದಂತ ಹುಡುಗನನ್ನ ತೋರಿಸ್ತಾರೆ. ಅವನು ಬಾಲ್ ಜೊತೆ ಆಟ ಆಡ್ತಿರ್ಬೇಕಾದ್ರೆ ನ್ಯಾನ್ಸಿ ಎಸ್ತಿದ್ದಂತ ಹೆಲ್ಮೆಟ್ ಅವನಿಗೆ ಕಾಣುತ್ತೆ. ಆ ಹೆಲ್ಮೆಟ್ ನಲ್ಲಿ ಕ್ಯಾಮ್ರಾ ಇರೋದನ್ನ ಹುಡುಗ ನೋಡಿ ಅದನ್ನ ಆನ್ ಮಾಡಿ ನೋಡಿದಾಗ ನ್ಯಾನ್ಸಿ ಹೇಳಿದ ಮಾತುಗಳೆಲ್ಲ ಹುಡುಗನಿಗೆ ಅರ್ಥ ಆಗುತ್ತೆ. ಅದರಿಂದ ಅವನು ಆ ಹೆಲ್ಮೆಟ್ ನ ತಗೊಂಡು ಯಾರನ್ನಾದ್ರೂ ಅಲ್ಲಿ ಕರ್ಕೊಂಡ್ ಬರೋದಕ್ಕೆ ಅಂತ ಓಡೋಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನ್ಯಾನ್ಸಿ ಅವಳ ಹತ್ರ ಇದ್ದಂತ ಫ್ಲೇರ್ ಗನ್ ಇಂದ ಶಾರ್ಕ್ ಗೆ ಶೂಟ್ ಮಾಡ್ತಾಳೆ. ಅದರಿಂದ ಆ ಶಾರ್ಕ್ ನ್ಯಾನ್ಸಿ ಮೇಲ್ಗಡೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ಅವಳು ಆ ಟವರ್ ಮೇಲ್ಗಡೆ ಬಂದು ಮತ್ತೆ ಆ ಶಾರ್ಕ್ ಗೆ ಶೂಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಶಾರ್ಕ್ ಮತ್ತೆ ಅವಳ ಕಡೆನೆ ಬರ್ತಿರೋದನ್ನ ನೋಡಿ ನ್ಯಾನ್ಸಿ ಆ ಶಾರ್ಕ್ ಗೆ ಮತ್ತೆ ಶೂಟ್ ಮಾಡ್ತಾಳೆ. ಅವಾಗ ಆ ಶಾರ್ಕ್ ಸುತ್ತೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ. ಅದರಿಂದ ಅದು ಮೇಲ್ಗಡೆ ಹಾರಿ ಮತ್ತೆ ನೀರೊಳಗಡೆ ಹೋಗಿ ನ್ಯಾನ್ಸಿ ಇರುವಂತ ಟವರ್ ಹತ್ರ ಬಂದು ಅದನ್ನ ಕೆಳಗಡೆ ಬೀಳ್ಸೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅವಾಗ ಟವರ್ ನ ಲಾಕ್ ಮಾಡಿರುವಂತ ಚೈನ್ ಕಟ್ ಆಗಿ ಆ ಟವರ್ ಕೆಳಗಡೆ ಬಿದೋಗುತ್ತೆ. ಅದ್ರ ಜೊತೆ ನ್ಯಾನ್ಸಿ ಕೂಡ ನೀರೊಳಗಡೆ ಬಿದೋಗ್ತಾಳೆ. ಅದನ್ನ ನೋಡಿ ಶಾರ್ಕ್ ಕೂಡ ಅವಳ ಹತ್ರನೇ ಬರ್ತಿರುತ್ತೆ. ಅವಾಗ ನ್ಯಾನ್ಸಿ ಆ ಟವರ್ ನ ಆಂಗಲ್ ಗಳ ಮಧ್ಯಕ್ಕೆ ಹೋಗಿ ಕೂತ್ಕೋತಾಳೆ. ಅದರಿಂದ ಆ ಶಾರ್ಕ್ ಗೆ ನ್ಯಾನ್ಸಿ ಸಿಗ್ತಾ ಇರೋದಿಲ್ಲ. ಅದು ನ್ಯಾನ್ಸಿ ಮೇಲೆ ಅಟ್ಯಾಕ್ ಮಾಡ್ತಿರುವಾಗ ಅದ್ರ ಬಾಯಿ ಹತ್ರ ಇರುವಂತ ಮೆಟಲ್ ಪೀಸು ಒಂದು ಆಂಗಲ್ ಗೆ ಸಿಗಾಕೋಬಿಡುತ್ತೆ. ಆ ಸಮಯದಲ್ಲಿ ನ್ಯಾನ್ಸಿ ನೀರೊಳಗಡೆ ಬಂದು ಆ ಟವರ್ ನ ಲಾಕ್ ಮಾಡಿರುವಂತ ಚೈನ್ ನ ರಿಲೀಸ್ ಮಾಡಿ ಆ ಚೈನ್ ಜೊತೆನೆ ನೀರೊಳಗಡೆ ಹೋಗ್ತಿರ್ತಾಳೆ. ಅದನ್ನ ನೋಡಿ ಶಾರ್ಕ್ ಕೂಡ ಆ ಮೆಟಲ್ ಪೀಸ್ ನ ಕಟ್ ಮಾಡ್ಕೊಂಡು ನ್ಯಾನ್ಸಿ ಹಿಂದೆನೆ ಹೋಗ್ತಿರುತ್ತೆ. ನ್ಯಾನ್ಸಿ ಇನ್ನೇನ್ ಕೆಳಗಡೆ ಇದ್ದಂತ ರಾಡ್ ಗಳ ಹತ್ರ ಬಂದು ಪಕ್ಕಕ್ಕೆ ಹೋಗ್ತಾಳೆ. ಅವಾಗ ಅವಳ ಹಿಂದೆ ಬರ್ತಿದ್ದಂತ ಶಾರ್ಕ್ ಆ ರಾಡ್ ಗಳಿಗೆ ಚುಚ್ಕೊಂಡು ಅದು ಅಲ್ಲೇ ಸತ್ತೋಗುತ್ತೆ. ಅದಾದ್ಮೇಲೆ ನ್ಯಾನ್ಸಿ ನೀರಿನ ಮೇಲ್ಗಡೆ ಬರ್ತಿರ್ತಾಳೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ವಿಡಿಯೋ ನೋಡಿದಂತ ಹುಡುಗ ಅವನ ತಂದೆನ ಆ ಬೀಚ್ ಹತ್ರ ಕರ್ಕೊಂಡ್ ಬಂದು ಅವನ ತಂದೆಗೆ ಎಲ್ಲಾ ವಿಷಯನ ತಿಳಿಸ್ತಾನೆ. ಅವನ ತಂದೆ ಬೇರೆ ಯಾರು ಅಲ್ಲ, ಕಾರ್ಲೋಸ್. ಅವನು ಬೀಚ್ ಸುತ್ತೆಲ್ಲ ನ್ಯಾನ್ಸಿನ ಹುಡುಕ್ತಿರ್ಬೇಕಾದ್ರೆ ಒಂದ್ ಕಡೆ ನೀರ್ನಲ್ಲಿ ನ್ಯಾನ್ಸಿ ತೇಲಾಡ್ತಿರೋದು ಅವನಿಗೆ ಕಾಣುತ್ತೆ. ಅವಾಗ ಅವನು ನ್ಯಾನ್ಸಿ ಹತ್ರ ಹೋಗಿ ಅವಳನ್ನ ದಡುಕ್ ತಗೊಂಡ್ ಬರ್ತಾನೆ. ಸ್ವಲ್ಪ ಸಮಯದ ನಂತರ ನ್ಯಾನ್ಸಿಗೆ ಪ್ರಜ್ಞೆ ಬರುತ್ತೆ. ಅವಳು ಅವಾಗ್ಲೇ ದಡುಕ್ ಕಳ್ಸಿದಂತ ಪಕ್ಷಿ ಕೂಡ ಜೀವಂತವಾಗಿರುತ್ತೆ. ಅವಾಗ ಅವಳಿಗೆ ಅವಳ ತಾಯಿ ನೆನಪಾಗ್ತಿರ್ತಾರೆ. ಅದಾದ್ಮೇಲೆ 1 ವರ್ಷಗಳ ನಂತರ ನ್ಯಾನ್ಸಿ ಮತ್ತೆ ಅದೇ ಬೀಚ್ ಹತ್ರಕ್ಕೆ ಅವಳ ತಂಗಿ ಮತ್ತೆ ಅವಳ ತಂದೆ ಜೊತೆ ಸರ್ಫಿಂಗ್ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಅವಾಗ ಅವಳು ಅವಳ ತಾಯಿಯ ಆಸೆ ತರನೇ ಮೆಡಿಕಲ್ ಓದ್ತಿರ್ತಾಳೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.